ರಾಜ್ಯಾಧ್ಯಕ್ಷರು. ಇವತ್ತು ನಾವು ನಮ್ಮ ಸಮಸ್ಯೆಗಳಿಗೋಸ್ಕರ ಒಂದು 2 ತಿಂಗಳಿಂದ ಮುಷ್ಕರ ಮಾಡ್ತಾಯಿದ್ದೋ. ರಾಜ್ಯಾದ್ಯಂತ ಎಲ್ಲ ಪರವಾನಗಿ ಮುಷ್ಕರ ಮಾಡ್ತಾಯಿದ್ದೋ. ಸಡನ್ನಾಗಿ ಏನೋ ಒಂದು ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಇಲಾಖೆಯಿಂದ. ಕಾರಣ ಕೇಳಿ ನೋಟಿಸ್, ಏನಕ್ಕೆ ನೀವು ಸ್ಟ್ರೈಕ್ ಮಾಡ್ತಾಯಿದ್ದೀರ ಅಂತ ಕಾರಣ ಕೇಳಿ ನೋಟಿಸ್ ಕೊಡ್ತಾಯಿದ್ದಾರೆ. ನೀವು ಈ ಕೆಲಸಕ್ಕೆ ಹಾಜರಾಗಲಿಲ್ಲ ಅಂದರೆ ನಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತೇನು ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೋ ಅದಕ್ಕೆ ಗೌರವಯುತವಾಗಿ ಅದಕ್ಕೆ ಸಮಜಾಯಿಸಿ ಕೊಡೋಕ್ಕೆ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಕೊಟ್ಟಾಯಿತು, ಎಲ್ಲ ಇದ್ರ ವಿಚಾರವಾಗಿ ತಿಳಿಸಿ ಹೋಗೋದಂತ ಎಲ್ಲ ಬಂದಿದ್ದೀವಿ. ಈ ಸೆನ್ಸಸ್ ವಿಚಾರವಾಗಿ ಎಲ್ಲ ಹೊರಗಡೆ ಇದ್ದಾರೆ, ಹಂಗಾಗಿ ಸಿಕ್ಕಿಲ್ಲ. ಅಧಿಕಾರಿಗಳು, ಮುಖ್ಯಾಧಿಕಾರಿಗಳೆಲ್ಲ ಸಂಬಂಧಪಟ್ಟವ್ರು ಯಾರಿದ್ರು ಅವ್ರಿಗೆ ಕೊಟ್ಟು ಬಂದಿದ್ದೀವಿ. ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಮಾತಾಡಿದ್ಮೇಲೆ ಇದು ನೋಡಿ ಮಾತಾಡ್ತೀನಿ ಅಂತ ಲಾಸ್ಟ್ ಮುಗಿತು ಇವತ್ತು. ಹೌದು, ಇವತ್ತು ಸೆನ್ಸಸ್ ಮುಗಿದಿದೆ. ಸೋಮವಾರದಿಂದ ನಮ್ಮದು ವಿಚಾರಣೆ ಮಾಡಿ ಹಾಗಾಗಿ ನಮಗೇನು ಸಮಜಾಯಿಸಿ ಕೊಟ್ಟಿದ್ರು ಆ ಸಮಜಾಯಿಸಿಗೆ ನೋಟಿಸ್ ಕೊಟ್ಟಿದ್ರೆ ಸಮಜಾಯಿಸಿ ಕೊಟ್ಟು ಬಂದಿದೆ ಸರ್. ಇಷ್ಟು ವಿಚಾರ ಇದೆ. ಮುಖ್ಯ ಅಜೆಂಡಾ ಬಂದು ನಾವು ಕರ್ನಾಟಕದಲ್ಲಿ ಸುಮಾರು 6,000 ಜನ ನಾವು ಲೈಸೆನ್ಸ್ ಸರ್ವೇರ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಈ ಕೆಲಸ ಮಾಡ್ತಾ ಇರೋದ್ರೆ ನಮಗೆ ಸಂಭಾವನೆಯಲ್ಲಿ ತಾರತಮ್ಯ ಇದೆ. ಸುಮಾರು 23 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಗೌರ್ಮೆಂಟ್ ಸರ್ವೇರು, ಲೈಸೆನ್ಸ್ ಸರ್ವೇರ್ ಅಂತ 2 ಭಾಗ ಇದೆ. ಗೌರ್ಮೆಂಟ್ ಸರ್ವೇರು 3,200 ಜನ ಇದ್ದಾರೆ. ಲೈಸೆನ್ಸ್ ಸರ್ವೇರ್ಗೆ ಸುಮಾರು 6,000 ಜನ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಥರದ ಕೆಲಸಗಳೂ ಗೌರ್ಮೆಂಟಲ್ಲಿ ಕೊಡಬೇಕಂತ ಎಲ್ಲ ಕೆಲಸನೂ ನಮಗೂ ಕೊಡ್ತಾಯಿದ್ದಾರೆ. ಗೌರ್ಮೆಂಟ್ ಸರ್ವೇರ್ ಮಾಡೋವಂಥ ಕೆಲಸ ನಮಗೂ ಕೊಡ್ತಾಯಿದ್ದಾರೆ. ಸಂಭಾವನೆಯಲ್ಲಿ ನಮಗೆ ಬೇರೆ ಥರನೇ ಇದೆ. ರೈತರು ಏನು ದುಡ್ಡು ಕೊಡ್ತಾರೋ ಅದರಲ್ಲಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಅದನ್ನು ಕೊಡೋದು ಟೈಮ್ ಸರಿಯಾಗಿ ಕೊಡ್ತಾಯಿಲ್ಲ. ಯಾವತ್ತೂ 6 ತಿಂಗಳಿಗೆ 3 ತಿಂಗಳು ಅದಕ್ಕೆ ಇರ್ತದೆ, ಅದು ನಿಗದಿತವಾದ ಟೈಮ್ ಇಲ್ಲ. ಹಾಗಾಗಿ ನಮಗೆ ಯಾವುದೇ ಭದ್ರತೆಯೂ ಇಲ್ಲ. ಆಮೇಲೆ ಇಂಕ್ರಿಮೆಂಟ್ ಸಿಸ್ಟಮು ಇಲ್ಲ. ಇದನ್ನೆಲ್ಲ ಸುಮಾರು ಸರಿ ನಾವು ಕೇಳಿ ಮುಷ್ಕರದ ಮೂಲಕನೇ ಕೇಳಿ ನಾವು ಇದು ಮಾಡ್ತಾಯಿದ್ದೀವಿ. ಆದರೆ ಏನೋ ಸರಿಯಾಗಿ ಸ್ಪಂದಿಸ್ತಿಲ್ಲ. ನಮ್ಮ ಕಡತನೂ ಸರ್ಕಾರಕ್ಕೆ ಕಳಿಸಿರಲಿಲ್ಲ ಇಷ್ಟು ವರ್ಷ ಆದರೂ. ಈ ಲೀಕ್ ಮಾಡ್ತಾ ಇರೋದ್ರಿಂದ ಸರ್ಕಾರದ ಇಲಾಖೆಯಿಂದ ಸರ್ಕಾರಕ್ಕೆ ಕಡತ ಕಳಿಸಿದ್ದಾರೆ. ಇದು CM ಅವ್ರ ಹಂತದಲ್ಲಿದೆ ನಮ್ಮ ಕಡತ. ಅದು ಫೈಲ್ ಆಗಿದೆ. ಮಧ್ಯದಲ್ಲಿ ಕಂದಾಯ ಸಚಿವರು ನಮ್ಮನ್ನು ಕರೆದು ಭೇಟಿ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಭೇಟಿ ಮಾಡಿದ್ದಾರೆ. ನಮ್ಮ ಅಹವಾಲನ್ನ ಅವ್ರಿಗೂ ಹೇಳಿದ್ದೀವಿ. ಇಷ್ಟು 6,000 ಜನದ ಒಂದು ಮಾನವೀಯ ಮೌಲ್ಯ ಇದೆ. ಇದನ್ನು ಬಳಸಿ ಸಾರ್ವಜನಿಕ ಉಪಯೋಗ ಅಂತ ಆಗೋಂಥ ಕೆಲಸ ಮಾಡ್ಬೋದು. ನಮ್ಮಲ್ಲಿ ಭೂದಾಸ 88 ಅಂತ ಒಂದು ಕಡತ ಇದೆ. ಸರ್ಕಾರಕ್ಕೆ ಅವಶ್ಯಕತೆ ಇದ್ದರೆ ಇವ್ರನ್ನೆಲ್ಲ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಇವ್ರನ್ನ ತಗೊಬೋದು ಅಂತಲೂ ಇದೆ. ಕೋರ್ಟ್ ಆರ್ಡ್ರುಗಳು ಇದೆ. ಯಾವುದೇ ಸಬೂಬು ಹೇಳದೆ ಇವ್ರನ್ನ ಇಲಾಖೆಯಲ್ಲಿ ಸಕ್ರಮಗೊಳಿಸಿ ಅಂತಲೂ ಇದೆ. ಇದನ್ನೆಲ್ಲ ಒಂದು ಕ್ರೋಢೀಕರಿಸಿ ನಾವು ಅವ್ರಿಗೆ ನಮ್ಮ ಅವತ್ತಿಂದ ಏನು ಹೋರಾಟ ಮಾಡಿದ್ದೀವೋ ಅದನ್ನು ಕೊಟ್ಟಿದ್ದೀವಿ. ಅವರು ಪರಿಗಣಿಸ್ತಾ ಇದ್ದಾರೆ ಇದನ್ನು. ಅಷ್ಟರಲ್ಲಿ ನಮಗೆ ಈ ಇಲಾಖೆಯಲ್ಲಿ ಏಕಾಏಕಿ ನೋಟಿಸ್ ಬಂದಿರೋದ್ರಿಂದ ಎಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಆತಂಕ ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಇವತ್ತೊಂದು ಅದಕ್ಕೆ ಸಮಜಾಯಿಸಿ ಕೊಟ್ಟಿದ್ದೀವಿ. ಒಂದು ನಮ್ಮ ಕಡೆಯಿಂದ ಏನಂತಂದರೆ ನಾವು 6,000 ಜನ ಇದ್ದೀವಿ. 6,000 ಜನದಲ್ಲಿ ಇವತ್ತು ಇಲಾಖೆಯಲ್ಲಿ ಅಥವಾ ನಮ್ಮ ಸರ್ಕಾರ ಇವತ್ತು ಕಂದಾಯ ಇಲಾಖೆಯಲ್ಲಿ ತುಂಬ ಬದಲಾವಣೆಗಳನ್ನ ತರ್ತಾ ಇದೆ. ಡಿಜಿಟಲೈಜೇಷನ್ನು, ಹೊಸ ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನ ಹಾಕಂತ ಹೆಚ್ಚಿಗೆ ಆಗಿದೆ. ನಾವು ಕೇಳ್ತಾ ಇರೋದೇನೆಂದರೆ ಕೆಲಸಗಳು ಜಾಸ್ತಿ ಕೊಡ್ತಾಯಿದ್ರೆ ಸಂಭಾವನೆಯನ್ನು ಮಾತ್ರ ಯಾವುದೂ ಪರಿಷ್ಕರಣೆ ಮಾಡಿಲ್ಲ. ಅದರಿಂದ ಕೆಲಸ ಕೊಡಿ, ನಾವು ಎಷ್ಟು ಕೆಲಸ ಮಾಡೋಕ್ಕೂ ರೆಡಿ ಇದ್ದೀವಿ. ಇವತ್ತು ಡಿಜಿಟಲ್ ಯುಗ ಇದೆ. ಎಲ್ಲ ಇಂಜಿನಿಯರ್ಸ್ ಕ್ವಾಲಿಫೈಡ್ಸ್ ಇರೋದ್ರಿಂದ ಹೊಸ ಡಿಜಿಟಲ್ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ರೋ ಅದಕ್ಕೆಲ್ಲ ನಾವು ಪೂರಕವಾಗಿದ್ದೀವಿ. ನೀವು ಅದೇ ಆದ ನಮ್ಮ ಕೆಲಸ ಕೊಡಿ. ಸ್ವಲ್ಪ ಈ ಸಂಭಾವನೆಯಲ್ಲಿ ತಾರತಮ್ಯ ಇದೆ, ಸರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಇಂಥದ್ದೊಂದು ಈ ಥರ ಡಾಕ್ಯುಮೆಂಟ್ಗಳು ಎಲ್ಲೋ ಪಬ್ಲಿಕಲ್ಲಿ ಓಡಾಡೋದ್ರ ಬದಲು ಒಂದು ಇಲಾಖೆಯಲ್ಲಿ ಸಿಸ್ಟಮ್ ಆಗಿತ್ತು ಮಾಡೋದಕ್ಕೆ ನಾವು ಇಲಾಖೆಯಲ್ಲೇ ತಗೊಂಡ್ರೆ ನಾವು ಆ ಶಿಸ್ತಲ್ಲಿ ಒಳಗೊಳ್ತೀವಿ ಅನ್ನೋದಕ್ಕೆ ನಮಗೆ ಒಂದು ಇದಿದೆ. ಜೊತೆಗೆ ಇಂಥ 6,000 ಜನ ತಗೊಂಡು ಎಷ್ಟೋ ಜನ ರೀಸರ್ವೆ ಆಗಿಲ್ಲ ನಮ್ಮ ಇದರಲ್ಲಿ. ಒಂದು 30 ವರ್ಷಕ್ಕೊಂದು ಸರಿ ರೀಸರ್ವೆ ಆಗಬೇಕಂತ ಇದೆ. ಇವತ್ತು ಎಲ್ಲ ಕೋಆರ್ಡಿನೇಟ್ ವಿಷಯ ಡೀಟೇಲ್ನಲ್ಲಿ ನಾವು ಮಾಡ್ತಾಯಿದ್ದೀವಿ. ಎಲ್ಲ ರೋವರ್ ಸಿಸ್ಟಮಲ್ಲಿ ಸರ್ವೆ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ಇಷ್ಟು ಡಾಟಾನ ಇಡೀ ಕರ್ನಾಟಕದಲ್ಲಿ 5 ಕೋಟಿ ಎಕರೆ ಅಷ್ಟು ಜಾಗ ಇದೆ. ಎಲ್ಲ ಪ್ರತಿಯೊಂದು ಜನಕ್ಕೂ ನಾವು ಒಂದು ಸರ್ವೆ ಮಾಡಿ ಒಂದು ಡಾಟಾ ಕೊಡೋವಂಥ ವ್ಯವಸ್ಥೆ ಆಗಬೇಕಾಗಿದೆ. ಆ ನಿಟ್ಟಲ್ಲಿ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಒಂದು ವ್ಯವಸ್ಥೆನ ಸೆಟ್ ಮಾಡಿಕೊಟ್ರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಯಾವುದೇ ಕೆಲಸ ಕೊಟ್ಟರು ರೆಡಿ ಮಾಡಿ ಕೊಡೋವಂಥ ವಿಚಾರ ಇದೆ. ಹಾಗಾಗಿ ಸರ್ಕಾರ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಅದು ಪೂರ್ವಕವಾಗಿ ನಮ್ಮ ಕಡೆ ಕೆಲಸ ಮಾಡಿಸಿ ನಮ್ಮ ಸಂಭಾವನೆನ ಅಥವಾ ನಾವು ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ವಿಚಾರನ ಸರ್ಕಾರಕ್ಕೆ ಮುಗಿಸೋದಾಗಲಿ, ಇಲಾಖೆಗೆ ಮುಗಿಸೋದಾಗಲಿ ನಮ್ಮಿಂದ ಆಗಲಿ ಅಂತ ಹೇಳಿ ಈ 2 ಮಾತು. ಎಲ್ಲ ಏನು ಸಂಕಲ್ಪ ಇದೆ ಅದು ಈಡೇರಲಿ, ಸದಾಕಾಲ ಎಲ್ಲರೂ ಸುಖವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಈ ಸದುದ್ದೇಶ ಎಲ್ಲ ಬೇಗ ಈಡೇರಲಿ. ಥ್ಯಾಂಕ್ ಯು.
ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಲೀಕರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಈಗ ಹಾಲಿ ಗೌರವಾಧ್ಯಕ್ಷ ಆಗಿದೆ. ನಮ್ಮ ಅಹವಾಲು ನಮ್ಮ ಹಕ್ಕು ಇಷ್ಟೇ ಸರ್. ಸತತವಾಗಿ 1999ನೇ ಇಸ್ವಿಯಿಂದ ಪಹಲ್ವರೆಗೂ ಅಂದರೆ ಈಗಿನವರೆಗೂ ಇಲಾಖೆ ಮತ್ತು ಸರ್ಕಾರ ಜಂಟಿಯಲ್ಲಿ ಪರವಾನಗಿ ಭೂಮಾಪಕರಾಗಿ ಹಂತ ಹಂತವಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಭೂಮಿ ಅಳತೆ ವಿಚಾರಗಳಲ್ಲಿ ಎಲ್ಲ ರೀತಿಯಲ್ಲೂ ಅಳತೆ ಕಾರ್ಯಗಳಿಗೆ ನಮ್ಮನ್ನು ಬಳಸ್ಕೊಂಡು ಸರ್ಕಾರಿ ಭೂಮಾಪಕರು ಏನು ಕಾರ್ಯ ನಿರ್ವಹಿಸ್ತಾ ಇದ್ದಾರೋ ದ ನೇಚರ್ ಆಫ್ ವರ್ಕ್ ಅದು ಸೇಮ್ ಅದನ್ನು ನಾವು ನಿರ್ವಹಿಸಿಕೊಂಡು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳು ಏನು ಅಳತೆ ವಿಚಾರದಲ್ಲಿದೆಯೋ ಅವುಗಳನ್ನು ಕೂಡ ನಮ್ಮನ್ನು ಬಳಸ್ಕೊಂಡು ಅಳತೆ ಕಾರ್ಯಗಳನ್ನು ನಮ್ಮ ಮೇಲೆ ಮಾಡಿಸ್ತಾ ಇದ್ದಾರೆ. ನಾವು ಪರವಾನಗಿ ಭೂಮಾಪಕರಾಗಿದ್ದೀವಿ, ಇಲಾಖೆಯಲ್ಲಿ ಸರ್ಕಾರಿ ಭೂಮಾಪಕರಾಗಿದ್ದಾರೆ. ನಮಗೂ ಅವ್ರಿಗೂ ವ್ಯತ್ಯಾಸ ಇಷ್ಟೇ, ಕೆಲಸ ಒಂದೇ, ಆದರೆ ವೇತನ ನಮಗಿಲ್ಲ. ಅವ್ರಿಗೆ ವೇತನ ಇದೆ, ಅವ್ರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ವೇತನ ಇದೆ. ನಮಗೆ ವೇತನ ಬಂದು ಸೇವಾ ಶುಲ್ಕ ಅಂತ ಕೊಡ್ತಾರೆ. ಏನು ಇಲಾಖೆಯಲ್ಲಿ ಪೀಸ್ ವರ್ಕ್ ಅಂತ ಏನು ನಮ್ಗೆ ಕೊಡ್ತಿದ್ದಾರೋ ಆ ಪೀಸ್ ವರ್ಕ್ ಕೆಲಸನ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಕೆಲಸ ಆಮೆಗತಿಯಲ್ಲಿ ಇರ್ತಕ್ಕಂಥ ಭೂಮಿ ಅಳತೆಕಂಥದ್ದು ಈಗ ತುಂಬ ಫಾಸ್ಟಾಗಿ ಮ್ಯಾಕ್ಸಿಮಮ್ ಆಗಿ JOC ಸರ್ವೇಯಿಂದಿಂದ ಹಿಡಿದು ಇಂಜಿನಿಯರಿಂಗ್ ಟೆಕ್ನಾಲಜಿ ಇರ್ತಕ್ಕಂಥದ್ದು ಎಲ್ಲರನ್ನೂ ಇಲಾಖೆ ಬಳಸ್ಕೊಂಡು ಈಗಿರ್ತಕ್ಕಂಥ ಸಮಸ್ಯೆಗಳನ್ನು ಭೂಮಿ ಸಮಸ್ಯೆಗಳನ್ನು ಬಹುತೇಕ ಇತ್ಯರ್ಥ ಪಡಿಸ್ಕೊಂಡು ಬರ್ತಾಯಿದೆ. ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರು ನಾವು ಆಗಿದ್ದೀವಿ ಅಂತ ಆಗಿನಿಂದಲೂ ಈಗಿನವರೆಗೂ ಭದ್ರತೆ ಸೇವಾ ಶುಲ್ಕದಲ್ಲಿ ಮೋಸ ಹೋಗಿದ್ದೀವಿ ಅಂತೇಳಿ ಸುಮಾರು ಬಾರಿ ಪ್ರತಿಭಟನೆ ಮನವಿಗಳು ಕಾಲು ಹಿಡ್ಕೊಂಡಿದ್ದೀವಿ, ಕೈ ಹಿಡ್ಕೊಂಡಿದ್ದೀವಿ, ಹೊಟ್ಟೆ ಹಸುವು ಅಂತ ನಾನಾ ರೀತಿಯಲ್ಲಿ ಅವ್ರಿಗೆ ನಾವು ಬೇಡ್ಕೊಂಡ್ರೂ ಸಹ ನಮ್ಮ ಇಲಾಖೆಯಿಂದ ಯಾವುದೂ ಸಹಾಯ ಆಗ್ತಿಲ್ಲ. ಅದಕ್ಕೋಸ್ಕರ ಬೇಸತ್ತಿದ್ದೀವಿ. ವಯಸ್ಸಾಗ್ತಾ ಬಂದಿದೆ, ನಮಗೂ ಮನೆ ಮಠ ಮಕ್ಕಳು ಅನ್ನೋದಿದೆ. ಕನಿಷ್ಠ ಪಕ್ಷ ಸೌಜನ್ಯ ಇಲ್ಲ, ಒಂದು ಏನು ಇನ್ಶೂರೆನ್ಸ್ ಇಲ್ಲ, ಹೆಲ್ತ್ ಇನ್ಶೂರೆನ್ಸ್, ಅಟ್ಲೀಸ್ಟ್ ಇನ್ಶೂರೆನ್ಸ್ ಕೂಡ ನಮಗಿಲ್ಲ. ಇದನ್ನು ಕೂಡ ಮೋಸ ಹೋಗಿದ್ದೀವಿ ಇಲಾಖೆಯಿಂದ. ನಮ್ಮ ಧರ್ಮ ಮತ್ತು ನಮ್ಮ ಆದ್ಯತೆಯನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮನ್ನು ಸರ್ಕಾರಿ ಭೂಮಾಪಕರಾಗಿ ಪರಿಗಣಿಸಿ, ಏಕೆಂದರೆ ಇಲಾಖೆಗೆ ತುಂಬ ಅವಶ್ಯಕತೆ ಇದೆ. ಇದೇ ರೀತಿ ನೀವು ಹೀನಾಮೇಷ ಎಣಿಸಿ ನಮ್ಮನ್ನು ಕಡೆಗಣಿಸಬೇಡಿ, ನಮ್ಮನ್ನು ಉಪಯೋಗಿಸ್ಕೊಳ್ರಿ. ಸಮಾನ ಕೆಲಸ ಏನು ಮಾಡ್ತಾಯಿದ್ದೀವೋ ಆ ಸಮಾನ ಕೆಲಸಕ್ಕೆ ಸಮಾನವಾಗಿರ್ತಕ್ಕಂಥ ವೇತನ ಭದ್ರತೆ ಕೊಟ್ಟು ನಮ್ಮನ್ನು ರೈತಾಪಿ ವರ್ಗಕ್ಕೆ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು. ಈ ಮುಖಾಂತರ ನಾನು ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ವೆ ಡೇನಲ್ಲಿ ಸುಮಾರು ಲಕ್ಷಾಂತರ ಜನ ಸರ್ವೇಯರ್ಸು ಸಮಕ್ಷಮದಲ್ಲಿ ದಕ್ಷ ಆಡಳಿತಗಾರರು ಕಂದಾಯ ಸಚಿವರಿದ್ದಾರೆ ಕೃಷ್ಣ ಬೈರೇಗೌಡ ಅವರ ಸಮಕ್ಷಮದಲ್ಲಿ ನಮ್ಮ ಆಯುಕ್ತರುಗಳು ಮತ್ತು DDLRs ADLRs ರಾಜ್ಯಾದ್ಯಂತ ಎಲ್ಲ ಬಂದಿರ್ತಕ್ಕಂಥ ಸಮಕ್ಷಮದಲ್ಲಿ ನಿಮ್ಮನ್ನು ನಾನು ಕಾಯಂ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಆ ವಿಚಾರವನ್ನು ನಾವು ಇವತ್ತು ಕೇಳ್ಕೊಂಡು ಬೇಡ್ಕೊಂಡು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇದಕ್ಕೆ ಅನುವು ಮಾಡಿಕೊಡ್ಬೇಕಂತ ಮಾನ್ಯ ಕಂದಾಯ ಸಚಿವರಲ್ಲಿ ಬೇಡ್ಕೊತಾ ಇದ್ದೀವಿ ಮತ್ತು ಇಲಾಖೆಗೂ ಬೇಡ್ಕೊತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ ಈ ಥರ ಇದೆ, ತಿಳಿಸೋದಕ್ಕೆ ಇಚ್ಛೆ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡ್ತಾ ಇದ್ದೀವಿ. ಇದೇ ರೀತಿ 2008ರಲ್ಲಿ 2013ರಲ್ಲಿ ನಾವು ಮುಷ್ಕರ ಹೂಡಿದ್ವಿ. 2008ರಲ್ಲಿ ನಾವು ಮುಷ್ಕರ ಹೂಡಿದಂಥ ಸಮಯದಲ್ಲಿ ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಹಾಲಿ CM ಅವರು ನಮ್ಮ ಸಂಘಟನೆ ಮುಷ್ಕರದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಕೂತ್ಕೊಂಡು ನಮಗೆ ಸಮಾಧಾನ ಇರಲಿ, ನಿಮ್ಮ ಅನ್ಯಾಯ ಹೇಳಿದರು. ಅದೇ ರೀತಿ ಹೌಸಲ್ಲೂ ಕೂಡ ಅವರು ಮಾತಾಡಿದ್ದಾರೆ. ಆ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ರೆವಿನ್ಯೂ ಮಿನಿಸ್ಟ್ರು ಇವರಾಗಿದ್ದರು, ಕರುಣಾಕರ್ ರೆಡ್ಡಿ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು. ಮಾನ್ಯ ಕರುಣಾಕರ್ ರೆಡ್ಡಿ ಅವರೇ, ನೀವು ಇಲಾಖೆಯಲ್ಲಿ ಅಧಿಕಾರಿಗಳ ಮಾತನ್ನು ಕೇಳಬೇಡಿ, ಕಾನೂನಲ್ಲಿ ಅವಕಾಶ ಇದೆ, ಕಾನೂನಲ್ಲಿ ತಿದ್ದುಪಡಿ ಮಾಡಿಕೊಂಡು ಇವರು ಒಂದು ಕಾಮಿ ಅವ್ರಿಗೆ ಅವ್ರ ಕಷ್ಟನ ಸಾಲ್ವ್ ಆಗುತ್ತೆ. ಇದಾಗಿ ಅಧಿಕಾರಿಗಳ ಮಾತು ಕೇಳಿದ್ರೆ ಒಂದು ಟೈಮ್ ಅವ್ರಿಗೆ ಸೆಟಲ್ಮೆಂಟ್ ಅಂತೇಳಿ ಮಾಡ್ಬೋದು, ಅವಕಾಶ ಇದೆ, ಮಾಡಿಕೊಡಿ ಅಂತ ಕೇಳಿದ್ರು. ಅದಾದ ನಂತರದಲ್ಲಿ 2013ರಲ್ಲಿ ಮತ್ತೆ ಇದೇ ಥರ ನಾವು ಮುಷ್ಕರ ಮಾಡಿದ್ವಿ. ಆ ಕಾಲಕ್ಕೆ ಹಾಲಿ ಸಿದ್ದರಾಮಯ್ಯವರು ಕೂಡ ಮುಖ್ಯಮಂತ್ರಿ ಆಗಿತ್ತು, ಶ್ರೀನಿವಾಸ ಪ್ರಸಾದ್ ಅವರು ಕಂದಾಯ ಸಚಿವರಾಗಿದ್ದರು. ಆವಾಗ ನಮ್ಮ ಜಾಗಕ್ಕೆ ಬಂದು ಆ ಕಾಲಕ್ಕೆ ಶ್ರೀನಿವಾಸ ಪ್ರಸಾದ್ ಕೂಡ ಒಂದು ಟೈಮ್ ನಾವು ಮಾಡಿಕೊಡ್ತೀನಪ್ಪ, ನಮ್ಮ ಗಮನದಲ್ಲಿದೆ, ನಿಮ್ಮ ಅನ್ಯಾಯ ಆಗಿದೆ, ದಯವಿಟ್ಟು ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ನಾವು ಆ ಕಾಲದಲ್ಲಿ ಅವ್ರ ಮಾತು ಕೇಳ್ಕೊಂಡು ನಾವು ವಾಪಸ್ ತೊಗೊಂಡಿದ್ವಿ.
ಆ ಕಾಲಕ್ಕೆ ಭೂದಾಸ 88/2013 ಹೇಳಿ ಒಂದು ಫೈಲ್ ಕ್ರಿಯೇಟ್ ಆಯಿತು. ಅದರಲ್ಲಿ ಏನು ಫಾರ್ಮಾಲಿಟೀಸ್ ಇದೆ ಅದ್ರ ಪ್ರಕಾರ ಏನು ಹಿಂದೆ ನಮ್ಮ ಇಲಾಖೆಯಲ್ಲಿ ಮಿಸ್ಲೈಡ್ ಮಾಡಿ ಉಮಾಲಿಗೆ ಕಡ್ಡ ಬರುತ್ತೆ ಏನು ತಗೊಳಕ್ಕೆ ಬರಲ್ಲ ಅಂತ ಮಿಸ್ಲೈಡ್ ಮಾಡ್ತಿರುತ್ತೆ ಇಲಾಖೆ. ಲೀಗಲ್ ಒಪಿನಿಯನ್ ಹೋದಾಗ ಆರ್ ಮಧುಸೂದನ್ ನಾಯಕ್ ಅವರು ನಮಗೆ ದೀರ್ಘವಾದ 23 ಪುಟಗಳುಳ್ಳ ಒಂದು ಲೀಗಲ್ ಒಪಿನಿಯನ್ನ ಕೊಟ್ಟಿದ್ದರು. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ತಗೊಂಡು ಏನೇನಾಗಿದೆ ಸಾಕಷ್ಟು ಹೈಕೋರ್ಟ್ ಆರ್ಡರ್ನ ಮೆನ್ಷನ್ ಮಾಡಿ ಒನ್ ಟೈಮ್ ಮೆಜರ್ ಅಂತ ಹೇಳಿ ತಗೊಳ್ಳೋದಕ್ಕೆ ಯಾವುದೇ ಕಾನೂನಿನ ಅಡೆತಡೆ ಬರೋದಿಲ್ಲ, ಇವ್ರನ್ನ ತಗೋಬೋದು ಅಂತ ಹೇಳಿ ಅವತ್ತು ಲೀಗಲ್ ಒಪಿನಿಯನ್ ಕೊಟ್ಟಿದ್ದರು. ಅದೇ ಫೈಲ್ ಮೇಲೆ ನಮ್ಮ ಇವರು ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಪುಟಪ್ ಮಾಡಬೇಕಿದ್ದ ಕ್ಯಾಬಿನೆಟ್ ನೋಟ್ ಹಾಕಿ ಕ್ಯಾಬಿನೆಟ್ ಲೆವೆಲ್ಗೂ ಹೋಯಿತು. ನಮ್ಮ ದುರದೃಷ್ಟವಶಾತ್ ಅವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಕ್ಯಾಬಿನೆಟ್ ತೆಗೆದರು. ನಮ್ಮ ಫೈಲು ಕಡಿತ ಅಷ್ಟರಲ್ಲೇ ಇದೆ, ಮತ್ತು ಅದು ಮುಂದುವರಿಲಿಲ್ಲ. ಆ ಕಾರಣಕ್ಕೆ ಹಾಲಿ ಸಿದ್ದರಾಮಯ್ಯನವರಿಂದ ಏನು ಹೇಳಿದ್ರು ನಮ್ಗೆ ಸಪೋರ್ಟ್ ಮಾಡಿದ್ರು. ಅವರೇ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ದಯಮಾಡಿ ಇದನ್ನೆಲ್ಲ ಗಮನಿಸಿಕೊಂಡು ನೆನೆಸ್ಕೊಂಡು ಒಂದಾವರ್ತಿ ನಮ್ಮನ್ನು ಒನ್ ಟೈಮ್ ಮೆಜರ್ ಅಂತ ಹೇಳಿ ನಮಗೆ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಅವರೇ ಹೇಳಿದ್ದರು. ಲೀಗಲ್ ಒಪಿನಿಯನ್ ಕೂಡ ಇರೋದ್ರಿಂದ ಅವರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ. ನುಡಿದಂತೆ ನಡೆದ ಸರ್ಕಾರ ಆಗಿರೋದ್ರಿಂದ ಅವ್ರು ಮಾಡಿಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ದಯಮಾಡಿ ತಮ್ಮ ಮೂಲಕ ಅವರಿಗೆ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾರೆ.